ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಗಣಿತಿದ್ದಾರೆ. ತಾವೆಲ್ಲರೂ ಕೂಡ ಈಗಾಗಲೇ ಒಂದು ಲೇಔಟ್ ಮ್ಯಾಪ್ ಅನ್ನ ಸಿದ್ಧಪಡಿಸ್ಕೊಂಡು ಈಗಾಗಲೇ ಏನು ನಿಮ್ಮ ಬ್ಲಾಕ್ ನಲ್ಲಿ ಇರ್ತಕ್ಕಂತಹ ಒಂದು ಕಟ್ಟಡಗಳು ಅಥವಾ ಮನೆಗಳ ಒಂದು ಗಣತಿ ಕಾರ್ಯವನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಸೊ ಆದ್ರೆ ಇಲ್ಲಿ ಒಂದು ಒಂದು ವಿಷಯವನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಏನು ಅಂತ ಹೇಳಿ ನೋಡೋದಾದ್ರೆ, ನೋಡಿ, ಮುಖ್ಯವಾಗಿ ಈಗ ನಿಮ್ಗೆ ಏನು ಒಂದು ಗಣತಿ ಮನೆಗೆ ಸಂಬಂಧಪಟ್ಟ ಹಾಗೆ 34 ಪ್ರಶ್ನಾವಳಿಗಳು ಇರುತ್ತೆ. ಆ 33 ಪ್ರಶ್ನಾವಳಿಗಳ ನಂತರ ನಮಗೆ ಬರ್ತಕ್ಕಂಥದ್ದು 34ನೇ ಪ್ರಶ್ನಾವಳಿ. ಆ ಒಂದು ಮೊಬೈಲ್ ಸಂಖ್ಯೆಯನ್ನ, ಆ ಮನೆಯ ಯಜಮಾನ ಯಾರಿರ್ತಾರೆ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನ ನಾವು ಎಂಟ್ರಿ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸಬ್ಮಿಟ್ ಮಾಡಿದಾಗ ಆ ಒಂದು ಮನೆ ಸಂಪೂರ್ಣವಾಗಿ ಗಣತಿ ಆಗಿದೆ ಅಂತ ಹೇಳಿ ನಾವು ತಿಳ್ಕೋಬಹುದು. ಆದ್ರೆ ಸಬ್ಮಿಟ್ ಮಾಡಿದ ಮೇಲೆ, ಸೊ ಒಂದು ವೇಳೆ ನಾವು ಏನು ಈಗ ಅಲ್ಲಿ 34 ಪ್ರಶ್ನೆಗಳಿದೆ, ಆ 34 ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಒಂದು ಪ್ರಶ್ನೆಗೆ ನಾವು ತಪ್ಪಾದ ಉತ್ತರವನ್ನ ಎಂಟ್ರಿ ಮಾಡಿದ್ರೆ, ಸೊ ನಾವು ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಸೊ ನೋಡಿ, ಇಲ್ಲಿ ನೀವು ನಿಮ್ಮ ಮೊಬೈಲ್ ನಲ್ಲಿ ನೀವು ಸಮೀಕ್ಷೆ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಈ ರೀತಿಯ ಒಂದು ಆಪ್ಷನ್ ಬರ್ತದೆ, ಹಿಂದಿನ ಜಂಪ್ ಮತ್ತೆ ಸಲ್ಲಿಸು ಅಂತ ಹೇಳಿ. ನೀವು ಜಂಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು 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 ಯಾವ ಪ್ರಶ್ನೆಗೆ ತಪ್ಪಾಗಿ ಉತ್ತರವನ್ನ ಹಾಕಿರ್ತೀರಾ, ಆ ಒಂದು ಪ್ರಶ್ನೆ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸ್ ನಲ್ಲಿ ಆ ಪ್ರಶ್ನೆ ಸಂಖ್ಯೆಯನ್ನು ಹಾಕಿದ ತಕ್ಷಣ ನಿಮ್ಗೆ ನೇರವಾಗಿ ಆ ಪ್ರಶ್ನೆ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅವಾಗ ನೀವು ಏನು ಈಗ ತಪ್ಪಾಗಿ ಉತ್ತರವನ್ನ ಹಾಕಿದ್ದೀರಾ, ಸೊ ಅದನ್ನ ಸರಿಪಡಿಸಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಥವಾ ಸಲ್ಲಿಸು ಅಂತಕ್ಕಂತ ಒಂದು ಬಟನ್ ಇರುತ್ತೆ. ಆ ಸಲ್ಲಿಸು ಅಥವಾ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ತಪ್ಪಾದ ಉತ್ತರವನ್ನ ಸರಿಪಡಿಸಿ ನೀವು ಆ ಒಂದು ಮಾಹಿತಿಯನ್ನ ಸರಿಪಡಿಸಿ ಸಬ್ಮಿಟ್ ಮಾಡದ ಹಾಗೆ ಆಗ್ತದೆ. ಇದು ಒಂದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಎರಡನೇದಾಗಿ ಬಂದ್ರೆ, ನಿಮ್ಗೆ ಈಗೇನ್ ನೀವು ಸಮೀಕ್ಷೆ ಮಾಡ್ತಾ ಇದ್ದೀರಾ, ಸಮೀಕ್ಷೆ ಮಾಡಿದ್ಮೇಲೆ ಒಂದು ಮನೆಯ ಸಂಪೂರ್ಣ ಮಾಹಿತಿಯನ್ನ ತಾವು ತಮ್ಮ HLO ಆಪ್ ನಲ್ಲಿ ಹಿಂದೀಕರಿಸಿದ ಮೇಲೆ, ಅಂದ್ರೆ ದಾಖಲಿಸಿದ ಮೇಲೆ ಅದನ್ನ ಪ್ರಿವ್ಯೂ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಏನು 34 ಪ್ರಶ್ನೆಗಳಿದೆ, 34 ಪ್ರಶ್ನೆಗಳನ್ನ ತಾವು ಪ್ರಿವ್ಯೂ ಮಾಡಬಹುದು. ಪ್ರಿವ್ಯೂ ಮಾಡಿದ ಮೇಲೆ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಖಚಿತ ಅಂತಕ್ಕಂತಹ ಒಂದು ಕನ್ಫರ್ಮ್ ಅಂತಕ್ಕಂತ ಒಂದು ಆಪ್ಷನ್ ಇದೆ. ಕನ್ನಡದಲ್ಲಿ ಆದ್ರೆ ಅದನ್ನ ಖಚಿತ ಅಂತ ಹೇಳಿ ಕರಿತೀವಿ. ಸೊ ಆ ಖಚಿತ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಸೊ ಅಲ್ಲಿಗೆ ಆ ಮನೆ ಒಂದು ಸಂಪೂರ್ಣವಾಗಿ ಗಣತಿ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಬಹುದಾಗಿದೆ. ಸೊ ನಂತರ ಬಂದ್ರೆ ನಿಮ್ಗೆ ನಿಮ್ಮ ಮೊಬೈಲ್ ನಲ್ಲಿ ಇಷ್ಟು ಆಪ್ಷನ್ಸ್ ಗಳು ನಿಮ್ಗೆ ಓಪನ್ ಆಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ನೋಡಿ, ಇಲ್ಲಿ ಇರ್ತಕ್ಕಂತಹ ಒಂದು ಆಪ್ಷನ್ಸ್ ಏನೇನಿದೆ ಅನ್ನೋದನ್ನ ಒಂದು ನಿಮಿಷ ನಾವು ನೋಡೋಣ. ನೀವು ಯಾವುದಾದ್ರೂ ಗಣತಿ ಮನೆಗಳ ಒಂದು ಮಾಹಿತಿಯನ್ನ ಏನಾದ್ರೂ ತಪ್ಪಾಗಿ ನೀವು ಎಂಟ್ರಿ ಮಾಡಿದ್ರೆ, ಇಲ್ಲಿ ಮಾಹಿತಿಗಳ ತಿದ್ದುಪಡಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ಯಾವ ಒಂದು ಪ್ರಶ್ನೆಗೆ ನೀವು ತಪ್ಪಾಗಿ ಮಾಹಿತಿಯನ್ನ ದಾಖಲಿಸಿರ್ತೀರ ಅದನ್ನ ಸರಿಪಡಿಸ್ಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಸೊ ಮುಖ್ಯವಾಗಿ ನೀವು ಇಲ್ಲಿ ಎರಡನೇದು ನೋಡಿ, ಸಾರಾಂಶ ವೀಕ್ಷಣೆ ಅಂತಕ್ಕಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ರೆ, ಸೊ ಇದರಲ್ಲಿ ಗಣತಿ ಪೂರ್ಣಗೊಂಡಿರುವಂತಹ ಮನೆಗಳು ಮತ್ತೆ ಅಪೂರ್ಣಗೊಂಡಿರ್ತಕ್ಕಂತಹ ಮನೆಗಳು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಯಾವುದು ಪೂರ್ಣ ಆಗಿದೆ, ಯಾವುದು ಅಪೂರ್ಣ ಆಗಿದೆ ಅನ್ನೋದನ್ನ ನೀವು ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನ ನೋಡ್ಕೋಬಹುದಾಗಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಸಿಂಕ್ ಅನ್ನೋದಿದೆ. ಸೊ ಇದನ್ನ ತುಂಬಾ ಗಮನದಲ್ಲಿ ಇಟ್ಕೋಬೇಕು. ಗಣತಿದಾರರು ಮತ್ತೆ ಮೇಲ್ವಿಚಾರಕರೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಸೊ ಏನು ನೀವು 5-6 ಮನೆ ಅಥವಾ 10 ಮನೆ ಗಣತಿ ಮಾಡಿದ ಕೂಡಲೇ ನೀವೇನ್ ಮಾಡ್ಬೇಕು, ಸಿಂಕ್ ಬಟನ್ ಅನ್ನ ಒತ್ತಬೇಕು. ಸಿಂಕ್ ಬಟನ್ ಒತ್ತಾಗ ನಿಮ್ಗೊಂದು ಒಂದು ಮೆಸೇಜ್ ಒಂದು ಬಾಕ್ಸ್ ನಿಮ್ಗೆ ಬರ್ತದೆ. ಪೂರ್ಣಗೊಂಡಿರುವ ಗಣತಿ ಮನೆಗಳನ್ನ ಮುಂದಿನ ಹಂತಕ್ಕೆ ಫಾರ್ವರ್ಡ್ ಮಾಡಲಾಗ್ತದೆ ಅಂತ ಹೇಳಿ ಒಂದು ಬರ್ತದೆ, ಒಂದು ಸ್ಕ್ವೇರ್ ಬಾಕ್ಸ್ ಬರ್ತದೆ. ಅದನ್ನ ನೀವು ರೈಟ್ ಅಪ್ ಮಾಡಿದ್ರೆ ನಿಮ್ಮ ಏನು ಒಂದು ಮಾಹಿತಿ ಇರ್ತದೆ, ಆ ಮಾಹಿತಿ ನಿಮ್ಮ ಮೇಲ್ವಿಚಾರಕರ ಒಂದು ಲಾಗಿನ್ಗೆ ಫಾರ್ವರ್ಡ್ ಆಗ್ತದೆ. ಅಂದ್ರೆ ಅವರ ಒಂದು ಸರ್ವರ್ಗೆ ಅದು ಮೂವ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಒಂದು 5ರಿಂದ 10 ಮನೆ ಗಣತಿ ಆದ ತಕ್ಷಣ ತಾವು ಮರೆದೇ ಏನ್ ಮಾಡ್ಬೇಕು, ಸಿಂಕ್ ಮಾಡ್ತಾ ಹೋಗ್ಬಿಡ್ಬೇಕು. ಸಿಂಕ್ ಮಾಡಿದ್ರೆ ಆ ಡಾಟಾ ಎಲ್ಲೂ ಕೂಡ ಎರೇಸ್ ಆಗಲ್ಲ, ಡಿಲೀಟ್ ಆಗಲ್ಲ. ಅದು ನಿಮ್ಮ ಸೂಪರ್ವೈಸರ್ ಲಾಗಿನ್ ಹೋಗಿರ್ತದೆ. ಸೊ ಅವರು ಕೂಡ ಒಮ್ಮೆ ಪರಿಶೀಲನೆ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಅವರು ಅಡ್ಮಿನ್ ಲಾಗಿನ್ಗೆ ಫಾರ್ವರ್ಡ್ ಮಾಡ್ತಾ ಹೋಗ್ತಾರೆ. ಸೊ ಅಡ್ಮಿನ್ ಲಾಗಿನ್ಗೆ ಫಾರ್ವರ್ಡ್ ಆದಾಗ ಪ್ರತಿ ಎನ್ಯುಮರೇಟರ್ದು ಎಷ್ಟಿಷ್ಟು ಮನೆಗಳು ಗಣತಿ ಆಗಿದೆ ಅಂತಕ್ಕಂಥ ಪ್ರೋಗ್ರೆಸ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಸಿಂಕ್ ಮಾಡಬೇಕು. ಸಿಂಕ್ ಮಾಡ್ದೇನೆ ನೀವು ಹಾಗೆ ಇದ್ದು
ಏನಾದ್ರೂ ಒಂದ್ ವೇಳೆ ಆಪ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ರೆ, ಸೊ ನೀವೇನ್ ಇಷ್ಟೆಲ್ಲಾ ಮನೆಗಳನ್ನ ಗಣತಿ ಮಾಡಿರ್ತೀರಾ, ಸೊ ಆ ಒಂದು ಡಾಟಾ ಎಲ್ಲ ಡಿಲೀಟ್ ಆಗುತ್ತೆ, ಎರೇಸ್ ಆಗುತ್ತೆ, ನಿಮ್ಗೆ ಮತ್ತೆ ಅದೆಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಸಿಂಕ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ಸೊ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಅಂದ್ರೆ ಏನು, ಈಗ ಆಲ್ರೆಡಿ ನೀವು ಸಿಂಕ್ ಮಾಡ್ಬಿಟ್ಟಿರ್ತೀರಾ. ಸಿಂಕ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಒಂದು ಮನೆಯ ಗಣತಿ ಮಾಡಬೇಕಾದ್ರೆ ಯಾವುದೋ ಒಂದು ಪ್ರಶ್ನೆಗೆ ನಾನು ತಪ್ಪಾದ ಮಾಹಿತಿಯನ್ನ ನಾನು ತುಂಬಿದೀನಿ. ಸೊ ಹಾಗಾಗಿ ಈಗ ಅದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿ ನಿಮ್ಗೆ ಅನ್ನಿಸ್ದಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನಿಮ್ಗೆ 3 ಆಪ್ಷನ್ಸ್ ಓಪನ್ ಆಗುತ್ತೆ. ಒಂದು ಸ್ವಯಂ, ಮತ್ತೆ ಮೇಲ್ವಿಚಾರಕ, ಹಾಗೇನೆ ಏನು ಚಾರ್ಜ್ ಆಫೀಸರ್ ಅಂತ ನಿಮ್ಗೆ ಬರ್ತದೆ. ಅಂದ್ರೆ 3 ಜನ ಮಾತ್ರ ತಪ್ಪಾದ ಮಾಹಿತಿಯನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಸ್ವಯಂ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಏನಾದ್ರೂ ಆ ಮಾಹಿತಿಯನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ನೀವು ತಿದ್ದುಪಡಿ ಮಾಡ್ಕೊಳ್ಳಿ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಮೇಲ್ವಿಚಾರಕ ಆಪ್ಷನ್ ತೆಗೆದುಕೊಂಡು ಮೇಲ್ವಿಚಾರಕರಿಗೆ ಯಾವ ಜನಗಣತಿ ಮನೆಯ ಯಾವ ಪ್ರಶ್ನೆಗೆ ನೀವು ತಪ್ಪಾದ ಮಾಹಿತಿಯನ್ನ ತುಂಬಿದಿರಾ ಅದನ್ನ ನಿಮ್ಮ ಮೇಲ್ವಿಚಾರಕರಿಗೆ ಹೇಳಿದ್ರೆ ಸೊ ಅವರು ಅವರ ಲಾಗಿನ್ ಅಲ್ಲಿ ಅದನ್ನ ಸರಿಪಡಿಸ್ಲಿಕ್ಕೆ ಕೂಡ ಅವಕಾಶ ಇರ್ತದೆ. ಒಂದ್ ವೇಳೆ ಅವ್ರಿಗೂ ಆಗ್ಲಿಲ್ಲ ಅಂದ್ರೆ ನಿಮ್ಮ ಚಾರ್ಜ್ ಆಫೀಸರ್ ಏನಿರ್ತಾರೆ, ಚಾರ್ಜ್ ಆಫೀಸರ್ಗೆ ನೀವು ಕರೆ ಮಾಡಿ ಜನಗಣತಿ ಮನೆ ಸಂಖ್ಯೆ ಮತ್ತು ಯಾವ ಪ್ರಶ್ನೆಗೆ ತಪ್ಪಾದ ಮಾಹಿತಿ ತುಂಬಿರ್ತೀರಾ ಅದನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು, ಅಂದ್ರೆ ಯಾವ ಮಾಹಿತಿಯನ್ನ ತುಂಬಬೇಕು ಅನ್ನೋದನ್ನ ನಿಮ್ಮ ಚಾರ್ಜ್ ಆಫೀಸರ್ಗೆ ಹೇಳಿದ್ರೆ ಅವರು ಆ ಪ್ರಶ್ನೆಗೆ ಆ ಮನೆಯನ್ನ ಓಪನ್ ಮಾಡ್ಕೊಂಡು ನೀವು ತುಂಬಿರ್ತಕ್ಕಂತ ಮಾಹಿತಿಯನ್ನ ಡಿಲೀಟ್ ಮಾಡಿ ತಾವು ಏನು ಸರಿಯಾದ ಮಾಹಿತಿ ಕೊಡ್ತೀರಾ ಅದನ್ನ ತುಂಬಿಟ್ಟು ಅವರು ಸಬ್ಮಿಟ್ ಅನ್ನ ಕೊಟ್ಕೋತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ಮಾಹಿತಿ ಸರಿಯಾಗಿರ್ಬೇಕು, ನಿಖರವಾಗಿ ಇರಬೇಕು. ಸೊ ಕೊನೆಯದಾಗಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಿಮ್ಮ ಬ್ಲಾಕ್ ನಲ್ಲಿ ನಿಮ್ಗೆ ಎಷ್ಟು ಮನೆಗಳಿದೆ ಅಷ್ಟು ಮನೆಗಳ ಒಂದು ಗಣತಿ ಕಾರ್ಯ ಮುಗಿದ ಮೇಲೆ ನೀವು ಈ ಒಂದು ಆಪ್ಷನ್ ಅನ್ನ ಬಳಸಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಆಪ್ಷನ್ ನ ನೀವು ಬಳಸಬಾರದು. ಅಂದ್ರೆ ಏನು, ಒಂದು ಬ್ಲಾಕ್ ಇದೆ, ಒಂದು ಬ್ಲಾಕಿಗೆ 150 ಮನೆಗಳನ್ನ ನೀವು ಗುರ್ತು ಮಾಡ್ಕೊಂಡಿರ್ತೀರಾ. 150 ಮನೆಗಳ ಗಣತಿ ಕಾರ್ಯ ಸಂಪೂರ್ಣ ಮುಗಿದು ಇನ್ನ ನನ್ನ ಬ್ಲಾಕ್ ನಲ್ಲಿ ಯಾವುದೇ ಮನೆ ನಾನು ಬಿಟ್ಟಿರೋದಿಲ್ಲ, ಎಲ್ಲಾ ಮನೆಯನ್ನು ಗಣತಿ ಮಾಡಿದೀನಿ ಅಂತ ನಿಮ್ಗೆ ಅನ್ನಿಸ್ದಾಗ, ದೃಢೀಕರಿಸಿಕೊಂಡಾಗ ನೀವು ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ನನ್ನ ಬ್ಲಾಕಿನ ಎಲ್ಲಾ ಮನೆಗಳ ಗಣತಿ ಕಾರ್ಯ ನಾನು ಪೂರ್ಣಗೊಳಿಸಿರ್ತೀನಿ ಅಂತ. ಸೊ ಅದೊಂದು ಚೆಕ್ ಬಾಕ್ಸ್ಗೆ ರೈಟ್ ಅಪ್ ಮಾಡಿ ಒಂದು ಡಿಜಿಟಲ್ ಸಿಗ್ನೇಚರ್ ಅನ್ನ, ಅಂದ್ರೆ ನಿಮ್ ಕೈನಲ್ಲಿ ನಿಮ್ದೊಂದು ಸಿಗ್ನೇಚರ್ ಅನ್ನ ಹಿಂಗಂದ್ರೆ ಅಲ್ಲಿ ಓಪನ್ ಆಗುತ್ತೆ. ಆ ಡಿಜಿಟಲ್ ಸಿಗ್ನೇಚರ್ ಅನ್ನ ಹಾಕ್ಬಿಟ್ಟು ನೀವು ಅದನ್ನ ಸಬ್ಮಿಟ್ ಕೊಡ್ಬೇಕಾಗುತ್ತೆ. ಸೊ ನೀವೇನಾದ್ರೂ ಈ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅನ್ನೋದಕ್ಕೆ ಒಂದ್ಸಲ ನೀವು ಸಬ್ಮಿಟ್ ಕೊಟ್ಟ ಮೇಲೆ ಸೊ ನೀವು ಮತ್ತೆ ನಿಮ್ಮ ಆಪ್ ನಲ್ಲಿ ಯಾವುದೇ ಮನೆಯ ಗಣತಿ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಇದನ್ನ ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಇಷ್ಟು ವಿಚಾರಗಳನ್ನ ತಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ದಯವಿಟ್ಟು ವಿಡಿಯೋನ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ.